ಸೊ ಸಕ್ಸಸ್ಫುಲ್ ಪೀಪಲ್ ಯಾರು ಕೂಡ ಬೈ ಬರ್ತ್ ಟ್ಯಾಲೆಂಟೆಡ್ ಇಲ್ಲ. ಓಕೆ, ತಿಳ್ಕೊಂಡ್ಬಿಡಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಹಳ ಸಲ ಫೇಲ್ಯೂರ್ ಆಗಿ ಆಮೇಲೆ ಸಕ್ಸಸ್ ಆದವರೇ ಲೈಫ್ ಅಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಇದು ನಮ್ಗೆ ಗೊತ್ತಿರಲಿ. ಈ ಓವರ್ ಕಾನ್ಫಿಡೆನ್ಸ್ ಇರುವಂತಹ ಮೂರ್ಖರು ಅಂತ ನಾವು ಏನ್ ಕರೀತೀವಲ್ಲ, ಅಥವಾ ತಾವೇ ಬುದ್ಧಿವಂತರು ಅಂತ ಹೇಳ್ಕೊಂಡು ನಮಗೆಲ್ಲಾ ಗೊತ್ತಾಗತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿರುವಂತವ್ರು ನೀವು ನೋಡ್ತಾ ಇರ್ತಿಲ್ಲ, ಅವ್ರ ಬಗ್ಗೆ ನೀವು ಒಂದ್ ಸ್ವಲ್ಪನೂ ಕೂಡ ವಿಚಾರ ಮಾಡದೇ ಇರೋದೆ ನಿಮ್ಮ ಬುದ್ಧಿವಂತಿಕೆ. ನೀವು ನಿಮ್ಮ ಅಭ್ಯಾಸದಲ್ಲಿ ಅಥವಾ ನಿಮ್ಮ ಒಂದು ಸ್ಟಡಿಯಲ್ಲಿ ನಿರಂತರವಾಗಿ ಹೇಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತಿಲ್ಲ, ಹಾಗೆ ನೀವು ಒಳ್ಳೆಯ ಸ್ಥಾನಗಳನ್ನ ಪಡ್ಕೊಳ್ತೀರಿ ಅನ್ನೋದಕ್ಕೆ ನಿಮ್ಮ ಮುಂದೆ ಹಲವಾರು ಉದಾಹರಣೆಗಳು ಇದ್ದೇ ಇರ್ತಾವ. ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನ ಬರೀತಿರುವಂತಹ ಎಲ್ಲ ಅಭ್ಯರ್ಥಿಗಳು, ಜೊತೆಗೆ ಈಗಾಗಲೇ MA ಅಡ್ಮಿಷನ್ ತೆಗೆದುಕೊಂಡು ಓದ್ತಿರುವಂತಹ ಎಲ್ಲ ಅಭ್ಯರ್ಥಿಗಳು ಎಕ್ಸಾಮ್ ಈಗ 2026 ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಅದಕ್ಕೆ ಈಗಿಂದಾನೇ ಏನು ಪ್ಲಾನ್ ಮಾಡ್ಕೊಳ್ತಾ ಇರ್ತೀರಿ, ಸೊ ಆಲ್ಮೋಸ್ಟ್ ಮಾಡಿ ಚೆನ್ನಾಗಿ ಸ್ಟಡಿ ಮಾಡ್ರಿ. ಸೊ ಈಗ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂತಂದ್ರ ಬಹಳ ಅಭ್ಯರ್ಥಿಗಳು ಹೇಗೆ ಕನ್ಫ್ಯೂಷನ್ ಮಾಡ್ಕೊಳ್ತಿರ್ತಾರೆ ಅಂತಂದ್ರ ನೀವು ಗಮನಿಸಬಹುದು. ಎಕನಾಮಿಕ್ಸ್ ಸಬ್ಜೆಕ್ಟ್ ಡಿಫಿಕಲ್ಟ್ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನು ಕೆಲವು ಅಭ್ಯರ್ಥಿಗಳು ಎಕನಾಮಿಕ್ಸ್ ಸಬ್ಜೆಕ್ಟ್ ಏನಂತ ಡಿಫಿಕಲ್ಟ್ ಇಲ್ಲ ಅಂತೇಳಿ ಕೆಲವರು ಹೇಳ್ತಿರ್ತಾರೆ. ಇಲ್ಲಿ ಅದು ಡಿಫಿಕಲ್ಟ್ ಅನ್ನೋದು ಒಂದ್ ಕಡೆ ಅಥವಾ ಈಸಿ ಇದೆ ಅನ್ನೋದು ಇನ್ನೊಂದು ಕಡೆ. ಬಟ್ ಒಟ್ಟಾರೆಯಾಗಿ ನಾವು ರೀಚ್ ಆಗಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್. ಸೊ ಯಾರು ಬಹಳ ಈಸಿ ಅಂತ ಅಂತಾರೆ ಅವರು ಕೆಲವೊಂದ್ಸಲ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ. ಯಾರು ಬಹಳ ಡಿಫಿಕಲ್ಟ್ ಅಂತಾರೆ ಅವರು ರೀಚ್ ಆಗದೇನು ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರ ಇಲ್ಲಿ ಟ್ಯಾಲೆಂಟ್ ಗಿಂತ ಹೆಚ್ಚು, ಇದ ಬಹಳ ಸಲ ಹೇಳ್ತಾ ಇರ್ತೇನು, ಆ ಟ್ಯಾಲೆಂಟ್ ಗಿಂತ ಹೆಚ್ಚು ನಮ್ಮ ಒಂದು ಪರಿಶ್ರಮ ಮತ್ತು ನಾವು ನಿರಂತರವಾಗಿ ಏನು ಪ್ರಯತ್ನ ಮಾಡ್ತಿರ್ತೀವಲ್ಲ, ಈ ಕನ್ಸಿಸ್ಟೆನ್ಸಿ ಅಂತ ಏನಿರುತ್ತಲ್ಲ, ಸೊ ಅದು ವೆರಿ ಇಂಪಾರ್ಟೆಂಟ್ ಇದೆ. ನಾನು ಆಕ್ಚುಲಿ ಅಬ್ಸರ್ವ್ ಮಾಡಿದ ಹಾಗೆ ನಾನು ಬಹಳ ವಿದ್ಯಾರ್ಥಿಗಳ ಜೊತೆಗೂ ಕೂಡ ಮಾತಾಡ್ತಾ ಇರ್ತೇನೆ. ಬಹಳ ಅಭ್ಯರ್ಥಿಗಳು ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಮ್ಮೊಂದಿಗೆ ಹೇಳ್ತಿರ್ತಾರೆ. ಸೊ ಹೇಗೆ ಎಕನಾಮಿಕ್ಸ್ ಅಲ್ಲಿ ನಾವು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಮತ್ತು ನಾವು ಏನೇನು ಪ್ರಯತ್ನ ಮಾಡಕ್ ಹತ್ತೀವಿ, ಬಟ್ ನಮಗೆ ಯಾವ್ಯಾವ ಸಮಸ್ಯೆಗಳು ಈ ಒಂದು ಸ್ಟಡಿ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಂಡು ಬರ್ತಾ ಇದ್ದಾವ ಅನ್ನುವಂತ ಹಲವಾರು ಸಮಸ್ಯೆಗಳನ್ನ ಅಭ್ಯರ್ಥಿಗಳು ಹೇಳ್ತಿರ್ತಾರೆ. ಸೊ ಅವೆಲ್ಲ ವಿಚಾರಗಳನ್ನ ನಾನು ಗಮನಿಸಿದಾಗ ನನಗೆ ಕಂಡು ಬಂದದ್ದು ಏನು ಅಂತಂದ್ರೆ, ಸಕ್ಸಸ್ ಆಗಿರುವಂತಹ ಅಭ್ಯರ್ಥಿಗಳ ವಿಚಾರಗಳನ್ನು ನಾನು ಕೇಳಿದನು. ಆಮೇಲೆ ಸಕ್ಸಸ್ ಆಗದೇ ಇರುವಂತಹ ಅಭ್ಯರ್ಥಿಗಳ ವಿಚಾರಗಳನ್ನು ಕೂಡ ನಾನು ಕೇಳಿದನು. ಇಟ್ ಮೀನ್ಸ್ ಏನು, ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಅಭ್ಯರ್ಥಿಗಳು, ಆಮೇಲೆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯನ್ನ ಸ್ವಲ್ಪ ಲೇಟ್ ಆದ್ರೂ ಕೂಡ ಕ್ಲಿಯರ್ ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳು, ಅವರೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಸೊ ಅವ್ರ ಬಗ್ಗೆನೂ ಕೂಡ ವಿಚಾರವಾಗಿ ನಾನು ಬಹಳ ಸಲ ಡಿಸ್ಕಷನ್ ಮಾಡ್ತಾ ಇರ್ತೇನೆ, ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾ ಇರ್ತೇನೆ, ಅಥವಾ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ನ ಅಪ್ಲೋಡ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟ ವಿಷಯನ ಡಿಸ್ಕಷನ್ ಮಾಡಿದ್ದೆ ನಾನು ಅದರೊಳಗೂ ಕೂಡ. ಸೊ ಇಲ್ಲಿ ಬಹಳ ಸಲ ನಾ ಈಗಾಗಲೇ ಹೇಳಿದನು, ಟ್ಯಾಲೆಂಟ್ ಗಿಂತ ಹೆಚ್ಚಾಗಿ ನಮ್ಮ ಒಂದು ಕನ್ಸಿಸ್ಟೆನ್ಸಿ ಅಥವಾ ನಿರಂತರ ಪ್ರಯತ್ನ ಅನ್ನೋದೇನಿದೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಓಕೆನಾ. ಈ ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತಾ ಇರಲ್ಲ, ಇವರಿಗೆ ಆಕ್ಚುಲಿ ಹೆಂಗಿರುತ್ತಂದ್ರೆ, ಇವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ಇವ್ರು ಏನ್ ಅನ್ಕೊಂಡಿರ್ತಾರೆ, ಸೊ ನನಗ ಎಲ್ಲಾನು ಗೊತ್ತಾಗತ್ತೆ, ಬೇಗ ನನಗೆಲ್ಲ ಅರ್ಥ ಆಗತ್ತೆ. ಸೊ ಹಾಗಿದ್ಮೇಲೆ ನಾನು ನೋಡೋಣ, ಆ ಟೈಮ್ ಬಂದಾಗ ಹೋದ್ರೆ ಆಯಿತು ಅಂತ ಅನ್ಕೊಂಡು ನೆಗ್ಲಿಸೆನ್ಸಿ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಇವ್ರ ಮೈಂಡಲ್ಲಿ. ಓಕೆನಾ. ಬಹಳ ಟ್ಯಾಲೆಂಟೆಡ್ ಅಂತೇಳಿ ಅವರಾಗಿ ಅವರು ಅನ್ಕೊಂಡಿರ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವರಾಗಿ ಅವರನ್ನೇ ಏನು ಬಹಳ ಟ್ಯಾಲೆಂಟ್ ಇದೀವಿ ಅಂತ ಏನು ಅನ್ಕೊಳ್ತಾರೆ, ಅವರು ನೆಗ್ಲಿಸೆನ್ಸಿಯನ್ನ ಸ್ವಲ್ಪ ಮೈಗೂಡಿಸ್ಕೊಂಡ್ಬಿಡ್ತಾರೆ. ಹೀಗಾಗಿ ದಿನ ಕಳೆದಂತೆ ಅವರಲ್ಲಿ ಒಂದು ಆಲಸ್ಯತನ ಅನ್ನೋದು ಬರುತ್ತೆ, ಆಮೇಲೆ ಅಹಂ ಅನ್ನೋದು ಬರುತ್ತೆ. ಸೊ ಇವೆಲ್ಲ ಬಂದ್ಮೇಲೆ ಅವರ ನಿಜವಾದ ಟ್ಯಾಲೆಂಟ್ ಏನಾಗುತ್ತೆ, ನಾಶ ಆಗೋಗ್ಬಿಡತ್ತೆ. ಆದ್ರೆ ಈ ಟ್ಯಾಲೆಂಟ್ ಕಡಿಮೆ ಇದ್ರೂ ಕೂಡ ಓದಿದ್ದು ಬೇಗನೆ ಅರ್ಥ ಆಗ್ತಿರಂಗಿಲ್ಲ. ಆದ್ರೆ ಅವ್ರು ಏನ್ ಮಾಡ್ತಿರ್ತಾರೆ, ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ. ಅಂದ್ರೆ ನಾ ಆಗ್ಲೇ ಹೇಳಿದೆ, ಟ್ಯಾಲೆಂಟ್ ಗಿಂತನೂ ಹೆಚ್ಚು ನಿರಂತರ ಪ್ರಯತ್ನ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಆ ನಿರಂತರ ಪ್ರಯತ್ನ ಮಾಡೋರಂತರ ಹೇಗಿರುತ್ತಂದ್ರೆ, ಅವ್ರಿಗೊಂದು ಕನ್ಫರ್ಮೇಶನ್ ಇರುತ್ತೆ, ನನಗೆ ಓದಿದ್ರೆ ಸ್ವಲ್ಪ ಲೇಟಾಗಿ ಅರ್ಥ ಆಗ್ತಾ ಇದೆ, ಹಾಗಾಗಿ ನಾನು ಪದೇ ಪದೇ ಓದಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಕಂಟಿನ್ಯೂ ಆಗಿ ಓದ್ತಾರೆ. ಓದ್ತಾ ಓದ್ತಾ ಹೋದಂಗೆ ಏನಾಗುತ್ತೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ ನಾವು ಬಹಳ ಸಲ ಹೇಳ್ತಿರ್ತೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ. ಸೊ ಹಾಗಿದ್ಮೇಲೆ ಆ ಒಂದು ಅಭ್ಯರ್ಥಿಗಳು ಅಥವಾ ಆ ಒಂದು ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂತಂದ್ರೆ, ಆ ವಿಷಯದೊಳಗ ತಿಳಿತಾ ಹೋಗ್ತಾನೆ. ಹೀಗಾಗಿ ನಿರಂತರವಾಗಿ ಏನ್ ಪ್ರಯತ್ನ ಮಾಡ್ತಾನಲ್ಲ,
ಅವನಿಗೆ ಎಕ್ಸಾಮ್ ಟೈಮಲ್ಲಿ ಡಿಫಿಕಲ್ಟ್ ಅನ್ಸಂಗಿಲ್ಲ. ಯಾಕಂದ್ರೆ ಈಗಾಗಲೇ ಅವನು ಪ್ರಯತ್ನ ಮಾಡಿ ಓದೋದು, ಅದನ್ನ ಪ್ರಾಕ್ಟೀಸ್ ಮಾಡೋದು ಮಾಡೇ ಇರ್ತಾನೆ. ಹೀಗಾಗಿ ಪರೀಕ್ಷೆ ಬಂದಾಗ ಅವನಿಗೆ ಯಾವುದೇ ಡೌಟ್ಸ್ಗಳು ಅಥವಾ ಕನ್ಫ್ಯೂಷನ್ಸ್ಗಳು ಆಗೋದಿಲ್ಲ. ಆದ್ರೆ ಈ ಟ್ಯಾಲೆಂಟ್ ಅಂತ ಅನ್ಕೊಂಡ್ ಕೂತಿರುವಂತಹ ಅಭ್ಯರ್ಥಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಆಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಓದ್ತಾರೆ. ಎಕ್ಸಾಮ್ ಟೈಮಲ್ಲಿ ಬಹಳ ಕಾನ್ಫಿಡೆನ್ಸ್ ಲೆವೆಲ್, ಓವರ್ ಕಾನ್ಫಿಡೆನ್ಸ್ ಅಂತ ಇರುತ್ತೆ ನೋಡಿ. ಅಂತಹ ಅವರು ಒಂದ್ ರೀತಿಯಲ್ಲಿ ಮೂರ್ಖರಂತಾನೆ ಹೇಳ್ಬೋದು. ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಅವರು ಮೂರ್ಖರಾಗಿರ್ತಾರೆ. ಯಾಕಂತಂದ್ರ ಸಿಚುವೇಶನ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅಂತದ್ರಲ್ಲಿ ನಾವು ಇದು ಹೀಗೆ ಆಗತ್ತಂತ ಹೇಳೋದು ಅಟ್ ಈಸಿ ಇರಲ್ಲ. ಸೊ ಹಾಕಿದ್ಮೇಲೆ ನಿರಂತರ ಪ್ರಯತ್ನ ಹೊಂದಿರ್ಬೇಕು ಮೊದಲು, ಅದು ವೆರಿ ಇಂಪಾರ್ಟೆಂಟ್. ಮುಂದೆ ಬರುವಂತಹ ಸಿಚುವೇಶನ್ಗಳನ್ನ ನಾವು ಹೆಂಗ್ ಫೇಸ್ ಮಾಡ್ತೀವಿ ಅನ್ನೋದು ಆ ಒಂದು ಸಿಚುವೇಶನ್ ಕೂಡ ಡಿಪೆಂಡ್ ಮಾಡ್ತಾ ಇರುತ್ತೆ. ಬಟ್ ಪ್ರಯತ್ನ ಅನ್ನೋದು ಏನಿರುತ್ತೆ, ನಿರಂತರವಾಗಿರುತ್ತೆ. ಸೊ ನಾನು ನಿಮಗೆ ಇದನ್ನ ಯಾಕೆ ವಿವರಣೆ ಮಾಡಿದೆ ಅಂತಂದ್ರೆ, ನನಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಆಕ್ಚುಲಿ ಲೈಫ್ ಅಲ್ಲಿ. ನಾನು ಕೆಲವೊಂದು ವಿಷಯಗಳನ್ನ ಒಂದು ಬಹಳ ಸಮೀಪದಿಂದನೇ ಇದು ಗಮನಿಸಿರುವಂತಹ ವಿಚಾರ ಇದು. ಸೊ ಹಾಗಾಗಿ ಇದು ಯಾರೇ ಆಗಿರಲಿ, ಇದು ಕೇವಲ ಏನು ಒಬ್ಬ ವಿದ್ಯಾರ್ಥಿ ಅಥವಾ ಏನೋ ಒಬ್ಬ ಅಭ್ಯರ್ಥಿ ಅಥವಾ ಯಾರೋ ಒಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಸೊ ಅವರಿಗಷ್ಟೇ ಅಂತ ಅನ್ವಯ ಆಗೋದಿಲ್ಲ. ಇದು ಟ್ಯಾಲೆಂಟ್ ಅನ್ನೋದು ಅದನ್ನ ಬಳಕೆ ಮಾಡೋದ್ರಲ್ಲಿದೆ ಬುದ್ಧಿವಂತಿಕೆ ಹೊರತು ಅದರಿಂದ ನೆಗ್ಲಿಸೆನ್ಸಿ ಮಾಡಿ ಅಥವಾ ನಿರ್ಲಕ್ಷ್ಯದಿಂದ ಲೈಫ್ ಅನ್ನ ಹಾಳು ಮಾಡಿಕೊಂಡವರು ಬಹಳ ಜನ ಇದ್ದಾರೆ. ಓಕೆನಾ, ಇದು ನಿಮ್ಗೆ ಗೊತ್ತಿರಲಿ. ನಾವು ಆಕ್ಚುಲಿ ನೋಡಿದಾಗ ನಾವು ಪ್ರೈಮರಿಲಿ ಕಲಿತಿರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಡಿಗ್ರಿ, ಸೊ ಹಿಂಗೆಲ್ಲ ಹೋದಾಗ ನಮ್ ಬ್ಯಾಚ್ ಅಥವಾ ಬೇರೆ ಬೇರೆ ಬ್ಯಾಚ್ಗಳನ್ನ ನಾವು ನೋಡ್ತಾ ಇರ್ತೀವಿ, ಎಲ್ಲ ಅಬ್ಸರ್ವ್ ಮಾಡ್ತೀವಿ. ಸೊ ಯಾರ್ಯಾರು ಹೇಗಿದ್ರು, ಅವ್ರು ಹೇಗಿದ್ದಾರೆ, ಸೊ ಅವ್ರು ಏನ್ ಮಾಡಬಹುದು, ಸೊ ಇಂಥವೆಲ್ಲ ವಿಚಾರಗಳು ಸ್ವಲ್ಪ ಗಮನಕ್ಕೆ ಬರುತ್ತಲ್ಲ. ನಿಮ್ಗೂ ಕೂಡ ಆಗಿರುತ್ತೆ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇರ್ತಾವ. ಇಲ್ಲಿ ನೆಗ್ಲಿಸೆನ್ಸಿ ಅಥವಾ ಬಹಳ ಟ್ಯಾಲೆಂಟ್ ಅಂತ ಹೇಳ್ಕೊಂಡು ತಿರುಗಾಡೋರು ಹೆಂಗಿರ್ತಾರೆ, ಏನೋ ನಿರಂತರವಾಗಿ ಪ್ರಯತ್ನ ಮಾಡಿಕೊಂಡು ಒಂದು ಮೀಡಿಯಂ ಲೆವೆಲ್ ಅವ್ರಿಗೆ ಎಬಿಲಿಟಿ ಇದ್ರೂ ಕೂಡ ಅವರು ಅದನ್ನೇ ಬಂಡವಾಳ ಅಂತ ಮಾಡಿಕೊಂಡು ಅದನ್ನೇ ಸರಿಯಾಗಿ ಸುಧಾರಣೆ ಮಾಡಿಕೊಂಡು ಲೈಫಲ್ಲಿ ಹೇಗೆ ರೀಚ್ ಆಗಿರ್ತಾರೆ ಅನ್ನುವಂತಹ ಹಲವಾರು ಉದಾಹರಣೆಗಳು ನಿಮ್ಮ ಕಣ್ಮುಂದೆ ಇದ್ದೇ ಇರ್ತಾವ. ಇವು ಕೂಡ ನಿಮಗೆ ಬೆಸ್ಟ್ ಒಂದು ಲೆಸನ್ಸ್ ಅಂತಾನೆ ಅರ್ಥ. ನೋಡಿ, ಪ್ರತಿಯೊಂದನ್ನು ಕೂಡ ನಾವೇ ಅನುಭವಿಸಿ ಅಥವಾ ನಾವೇ ತಪ್ಪು ಮಾಡಿ ಕಲಿಬೇಕಂತ ಏನಿಲ್ಲ. ಇನ್ನೊಬ್ಬರ ಈಗಾಗಲೇ ಆಗಿರುವಂತಹವುಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಆಗಿರುವಂತಹ ತಪ್ಪುಗಳು ನಮ್ಮ ಲೈಫಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತೀವಿ, ಅದು ಕೂಡ ಬುದ್ಧಿವಂತಿಕೆ ಒಂದು ವಿಚಾರಣೆ ಹೌದು. ಅಂದ್ರೆ ತಪ್ಪು ಆದ್ಮೇಲೆ ಸುಧಾರಣೆ ಆಗ್ತೀವಿ ಅನ್ನೋಕ್ಕಿಂತ ತಪ್ಪು ಆಗೋಕ್ಕಿಂತ ಮೊದಲೇ ಸುಧಾರಣೆ ಆಗ್ತೀವಿ ಅನ್ನೋದು ಕೂಡ ಬುದ್ಧಿವಂತಿಕೆ ಒಂದು ಲಕ್ಷಣ ಕೂಡ ಹೌದು. ಇದು ಒಟ್ಟಿನಲ್ಲಿ ಅಭ್ಯರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಇದು ಒಂದು ಮಾರ್ಗದರ್ಶನ ಕೂಡ ಹೌದು. ಹಾಗಾಗಿ ಫೈನಲಿ ಏನ್ ಹೇಳಕತ್ತೆ ನಾನು, ಒಂದು ಫೈನಲಿ ಏನು ಅಂತಂದ್ರೆ, ಟ್ಯಾಲೆಂಟ್ ಈಸ್ ನಾಟ್ ಇಂಪಾರ್ಟೆಂಟ್, ಯುವರ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ದೆನ್ ಯುವರ್ ಟ್ಯಾಲೆಂಟ್. ಸೊ ಇದನ್ನೇ ಹೇಳ್ತಾ ಇರುವಂತದ್ದು, ಇದೇ ಪರ್ಫೆಕ್ಟ್, ಇದೇ ಒಂದು ಎಫೆಕ್ಟಿವ್ ಲರ್ನಿಂಗ್ ಒಂದು ಸೂತ್ರ. ಸೊ ಸಕ್ಸಸ್ಫುಲ್ ಪೀಪಲ್ ಯಾರು ಕೂಡ ಬೈ ಬರ್ತ್ ಟ್ಯಾಲೆಂಟೆಡ್ ಇಲ್ಲ. ಓಕೆ, ತಿಳ್ಕೊಂಡ್ಬಿಡಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಬಹಳ ಸಲ ಫೇಲ್ಯೂರ್ ಆಗಿ ಆಮೇಲೆ ಸಕ್ಸಸ್ ಆದವರೇ ಲೈಫ್ ಅಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಇದು ನಮ್ಗೆ ಗೊತ್ತಿರಲಿ. ಈ ಓವರ್ ಕಾನ್ಫಿಡೆನ್ಸ್ ಇರುವಂತಹ ಮೂರ್ಖರು ಅಂತ ನಾವು ಏನ್ ಕರೀತೀವಲ್ಲ, ಅಥವಾ ತಾವೇ ಬುದ್ಧಿವಂತರು ಅಂತ ಹೇಳ್ಕೊಂಡು ನಮಗೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ಕೊಂಡು ತಿರುಗಾಡ್ತಿರುವಂತವ್ರು ನೀವು ನೋಡ್ತಾ ಇರ್ತಿಲ್ಲ, ಅವ್ರ ಬಗ್ಗೆ ನೀವು ಒಂದ್ ಸ್ವಲ್ಪನೂ ಕೂಡ ವಿಚಾರ ಮಾಡದೇ ಇರೋದೆ ನಿಮ್ಮ ಬುದ್ಧಿವಂತಿಕೆ. ನೀವು ನಿಮ್ಮ ಅಭ್ಯಾಸದಲ್ಲಿ ಅಥವಾ ನಿಮ್ಮ ಒಂದು ಸ್ಟಡಿಯಲ್ಲಿ ನಿರಂತರವಾಗಿ ಹೇಗೆ ನೀವು ಸ್ಟಡಿ ಮಾಡ್ತಾ ಹೋಗ್ತಾ ಇರ್ತಿಲ್ಲ, ಹಾಗೆ ನೀವು ಒಳ್ಳೆಯ ಸ್ಥಾನಗಳನ್ನ ಪಡ್ಕೊಳ್ತೀರಿ ಅನ್ನೋದಕ್ಕೆ ನಿಮ್ಮ ಮುಂದೆ ಹಲವಾರು ಉದಾಹರಣೆಗಳು ಇದ್ದೇ ಇರ್ತಾವ. ಇದು ನಾನು ಹೇಳ್ಬೇಕಂತ ಏನಿಲ್ಲ. ಸೊ ನಿಮ್ಮ ರಿಯಲ್ ಲೈಫ್ ಅಲ್ಲಿ ನೀವೆಲ್ಲ ನಿಮ್ಮ ಸುತ್ತಮುತ್ತ ವಾತಾವರಣ ನೋಡಿದ್ರೆ ಗೊತ್ತಾಗ್ತಾ ಇರತ್ತೆ ಎಂತ ಸ್ಥಿತಿ ಇದ್ದವರು ಹೇಗಾದ್ರು. ಸೊ ಇವೆಲ್ಲ ಬಹಳ ಏನು ಹೇಳುವಂತ ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕಾಗಿ ಒಂದನ್ನು ನಂಬಬೇಕು ನಾವು. ಈಗ ಎಕನಾಮಿಕ್ ಸಬ್ಜೆಕ್ಟ್ಸ್ ಸಂಬಂಧಪಟ್ಟಂಗೆ ಏನು ಕೆಸೆಟ್ ನೆಟ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡಕತ್ತೀವಲ್ಲ, ಇಲ್ಲಿ ನಾ ಫಸ್ಟ್ ಪಾಯಿಂಟ್ ಹೈಲೈಟ್ ಏನ್ ಮಾಡಕತ್ತೇನಂತಂದ್ರೆ, ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು ಎಲ್ಲಿ ಕೂಡ ಸೋಲಿಕ್ ಸಾಧ್ಯನೇ ಇಲ್ಲ. ಪ್ರಾಕ್ಟೀಸ್ ಇಂದ ಏನೇನು ಲಾಭ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾವು ಬಹಳ ಟ್ಯಾಲೆಂಟ್ ಇದೀವಿ, ನಾವು ಸ್ವಲ್ಪ ದಿನದಲ್ಲೇ ಓದಿ ನಾವು ಇನ್ನು ನಮ್ಗೆ ಯಾರು ಕೂಡ ಮಾರ್ಗದರ್ಶನ ಬೇಡ, ನಮ್ಗೆ ಯಾರಿಂದಲೂ ಕೂಡ ಮಾರ್ಗದರ್ಶನ ಬೇಡ, ನಾವೇ ಸ್ವತಃ ಓದಿ ನಾವೇ ಆಗ್ತೀವಿ ಅಂತ ಅನ್ನೋರ್ಕಿಂತ ಹೆಚ್ಚಾಗಿ ಕೆಲವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಾವು ನಿರಂತರವಾಗಿ ಪ್ರಯತ್ನ ಮಾಡಿ ಯಾರು ರೀಚ್ ಆಗ್ತಾರಲ್ಲ ಅವರು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ ಅಲ್ಲಿಗೆ ಹಲವಾರು ಕಾರಣಗಳು ಅಥವಾ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇರ್ತಾವ. ಆಗ್ಲೇ ಹೇಳಿದ್ನಲ್ಲ ಏನಂತ, ಈ ಪ್ರಾಕ್ಟೀಸ್ ಮಾಡೋದ್ರಿಂದ, ನಿರಂತರವಾಗಿ ಸ್ಟಡಿ ಮಾಡೋದ್ರಿಂದ ಏನ್ ಲಾಭ ಇದೆ ಅಂತಂದ್ರೆ, ಒಂದು ನಿಮಗೆ ಶಬ್ದಗಳ ಸಂಗ್ರಹ ಹೆಚ್ಚಾಗತ್ತೆ. ಓಕೆನಾ,
ಶಬ್ದಗಳ ಸಂಗ್ರಹ ಅಥವಾ ಒಂದು ಭಾಷೆ ಮೇಲೆ ನಿಮ್ಗೆ ಪಾಂಡಿತ್ಯ ಬರಬೇಕಾತಂದ್ರೆ ನೀವು ಸುಮ್ಮನೆ ಯಾವಾಗಲೂ ಒಂದ್ಸಲ ಓದಿದ್ರೆ, ಯಾವಾಗಲೂ ಒಂದ್ಸಲ ಆ ವಿಷಯ ಬಗ್ಗೆ ಮಾತಾಡಿದ್ರೆ ಅದು ಬರುವಂತದ್ದಲ್ಲ, ಅದು ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ನೀವು ನಿರಂತರವಾಗಿ ಓದೋದು, ಬರೆಯೋದು, ಪ್ರಾಕ್ಟೀಸ್ ಮಾಡೋದು ಮಾಡ್ತಾ ಹೋದ್ರೆ ಆ ಒಂದು ಭಾಷೆಯ ಬಗ್ಗೆ ನಿಮ್ಗೊಂದು ಪಾಂಡಿತ್ಯ ಸಿಗತ್ತೆ. ಅಂದ್ರೆ ಶಬ್ದಗಳನ್ನ ಹೆಂಗ್ ಬಳಕೆ ಮಾಡಬೇಕು. ಈಗ ನಾ ಕನ್ನಡ ಮೀಡಿಯಂದಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇರ್ತೀನಿ, ಅದು ಓಕೆ. ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾದ್ರೆ ಸೊ ಹಂಗೆ ಬರುತ್ತೆ ಇಂಗ್ಲಿಷು? ಇಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆಕ್ಸೆಂಟ್ ಹೆಂಗ್ ಮಾತಾಡಬೇಕು, ಸೊ ಯಾರ ಜೊತೆ ಹೇಗೆ ನಾವು ಬಿಹೇವ್ ಮಾಡಬೇಕು, ಅಥವಾ ನಮ್ಮ ಎಕ್ಸಾಮ್ ದಲ್ಲಿ ಏನ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಫೇಸ್ ಮಾಡಿದವರಿಗೆ ಅನುಭವ ಇರುತ್ತೆ. ಹೇಗೆ ಅಲ್ಲಿ ಕ್ವಶನ್ಸ್ ಹೆಂಗ್ ಮಾಡಿರ್ತಾರೆ, ಕೇಳಿರ್ತಾರೆ, ಬಟ್ ಶಬ್ದಗಳು ಎಷ್ಟು ಡಿಫಿಕಲ್ಟ್ ಹಾಕಿಬಿಟ್ಟಿರ್ತಾರೆ. ನಮ್ಗೆ ಶಬ್ದಗಳು ಯಾವ ಗೊತ್ತಿರಂಗಿಲ್ಲ ಅಂತ ಸಂದರ್ಭದಲ್ಲಿ ನಮ್ಗೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಆ ಶಬ್ದಗಳ ಅರ್ಥ ಆಗ್ಬೇಕಲ್ಲ. ಅಂದ್ರೆ ಇದರ ಅರ್ಥ ಏನು, ನಿರಂತರವಾಗಿ ಓದೋದ್ರಿಂದ ಒಳ್ಳೆಯ ಲಾಭ ಏನು ಅಂತಂದ್ರೆ ನಿಮಗೆ ಶಬ್ದಗಳ ಸಂಗ್ರಹ ಆಗುತ್ತೆ, ಶಬ್ದಕೋಶ ಬೆಳೆಯುತ್ತೆ. ಸೊ ಅವಾಗ ಯಾವುದೇ ಕ್ವಶನ್ ಕೂಡ ನಿಮ್ಗೆ ಡಿಫಿಕಲ್ಟ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆನಾ? ಆ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಂತೂ ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ಸ್ಗಳು ಯಾವಾಗ ಆಗ್ತಾವಂದ್ರೆ ಅವು ನಮ್ಗೆ ಅರ್ಥ ಆಗಂಗಿಲ್ಲ. ಯಾಕೆ ಆಗಲ್ಲ ಅಂದ್ರೆ ಅವರು ಬಳಸುವಂತ ಶಬ್ದಗಳು ನಮಗೆ ಗೊತ್ತಿರಂಗಿಲ್ಲ. ವಿಶೇಷವಾಗಿದ್ದಿರುವಂತದಲ್ಲ, ಅದರಲ್ಲಿ ಸ್ಪೆಷಲಿ ಕೆಸೆಟ್ ಎಕ್ಸಾಮ್ಗಿಂತ ಹೆಚ್ಚಾಗಿ ನೆಟ್ ಪರೀಕ್ಷೆಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಎಂತೆಂತ ಶಬ್ದಗಳನ್ನ ಬಳಸ್ತಾರೆ ಅಂತಂದ್ರೆ ಅದು ಆಕ್ಚುಲಿ ನಮ್ಗೆ ಗೊತ್ತೇ ಇರಲ್ಲ ಆ ಶಬ್ದಗಳು. ಇದಕ್ಕೆಲ್ಲ ಕಾರಣ ಏನು, ನಾವು ಓದಿರಂಗಿಲ್ಲ. ನಾವು ಟ್ಯಾಲೆಂಟ್ ಇದೀವಿ ಅಂತ ತಿಳ್ಕೊಂಡು ಏನ್ ಮಾಡಾಕತ್ತಿರ್ತೀವಿ, ಓದ್ರೆ ಆಯ್ತು ಬಿಡಿ ಅಂತೇಳಿ ಸುಮ್ಮಾಗ್ಬಿಡ್ತೀವಿ. ಅದಕ್ಕೆ ನಿರಂತರವಾಗಿ ಓದೋದ್ರಿಂದ ಶಬ್ದಕೋಶ ಹೆಚ್ಚಾಗತ್ತೆ. ನೆಕ್ಸ್ಟ್ ಎರಡನೇದು ಏನಾಗುತ್ತೆ, ಎಸ್ ನಮ್ಮ ಸಬ್ಜೆಕ್ಟ್ ನಾವು ಓದಿರೋದು ನಿಜವಾಗ್ಲೂ ಅದು ಕರೆಕ್ಟೇ ಇದೆಯಾ. ಬಹಳ ಸಲ ಏನಾಗುತ್ತೆ ಗೊತ್ತಾ, ಎಲ್ಲೋ ಒಂದ್ ಕಡೆ ಬುಕ್ಸ್ ಅಥವಾ ನೋಟ್ಸ್ ತೆಗೆದುಕೊಂಡ್ಬಿಟ್ಟು ಅದನ್ನು ಓದಿರ್ತೀವಿ, ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಅರ್ಥ ಆಗಿರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದು ಬೇರೆ ಬುಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಬೇರೆ ಇರುತ್ತೆ. ಇದ್ರ ಅರ್ಥ ಏನು, ನೀವು 1, 2, 3, 4 ಬುಕ್ಸ್ ಗಳನ್ನ ಓದ್ತಾ ಹೋದ್ರೆ ಏನಾಗುತ್ತೆ, ಸೊ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಎಸ್, ಇದು ಹೀಗೆ ಇದೆ, ಇದರ ಅರ್ಥನೇ ಇಷ್ಟೇ, ಇದ್ರ ಮೀನಿಂಗ್ ಹಿಂಗೆ ಇದೆ ಅನ್ನೋದು ಕ್ಲಾರಿಫಿಕೇಶನ್ ಸಿಗ್ಬಿಡತ್ತೆ. ಇದು ಅಂದ್ರೆ ನಮ್ಮಲ್ಲಿರುವಂತಹ ಡೌಟ್ಸ್ ಕ್ಲಿಯರ್ ಆಗ್ತಾವ ಅಂತ ಅರ್ಥ. ಜಾಸ್ತಿ ಓದ್ತಾ ಹೋದಂತೆ, ನಿರಂತರವಾಗಿ ಅದನ್ನ ಸ್ಟಡಿ ಮಾಡ್ತಾ ಹೋದಂತೆ, ಪ್ರಾಕ್ಟೀಸ್ ಮಾಡ್ತದಂತೆ ಅದರ ಒಂದು ಕ್ಲಾರಿಟಿ ಸಿಗ್ತಾ ಹೋಗತ್ತೆ. ಇದು ಎರಡನೇ ಬೆನಿಫಿಟ್ ಇದೆ. ಓಕೆನಾ? ಇನ್ನು ಮೂರನೇ ಬೆನಿಫಿಟ್ ಅಂದ್ರೆ ಏನು, ಎಸ್, ಮೂರನೇ ಬೆನಿಫಿಟ್ ಅಂತಂದ್ರೆ ನಮಗೆ ಕೆಲವೊಬ್ಬರಂದ್ರು ಪ್ರಾಕ್ಟೀಸ್ ಹಂಗೆ ಮಾಡ್ತಾರಂಗಿಲ್ಲ, ಬರೀತಿರ್ತಾರೆ. ಓಕೆನಾ? ಏನು ಬರವಣಿಗೆ ನಾವು 10 ಸಲ ಓದಿದಷ್ಟಕ್ಕೆ ಸಮ ಅಂತಾನೆ ಯಾಕೆ ಹೇಳ್ತಿರ್ತೀವಿ. ಇದನ್ನು ಆಕ್ಚುಲಿ ಪ್ರೈಮರಿ ಸ್ಕೂಲ್ ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳ್ತಿರ್ತಾರೆ, ಅದಕ್ಕೆ ಜಾಸ್ತಿ ಬರಿಬೇಕು ಅಂತೇಳಿ. ಬರೆಯೋದ್ರಿಂದ ಏನಾಗುತ್ತೆ, ನಮ್ಮ ಹ್ಯಾಂಡ್ ರೈಟಿಂಗ್ ಶುದ್ಧ ಆಗತ್ತೆ, ಜೊತೆಗೆ ಬರವಣಿಗೆಯಿಂದ ಎಫೆಕ್ಟಿವ್ ಲರ್ನಿಂಗ್ ಆಗತ್ತೆ. ಎಫೆಕ್ಟಿವ್ ಲರ್ನಿಂಗ್ ಅಂದ್ರೆ ಅರ್ಥ ಏನು, ಇನ್ನೊಬ್ಬರಿಗೆ ನಾವು ಏನಾದರೂ ವಿಷಯವನ್ನು ಹೇಳುತ್ತಿರುವಂತ ಸಂದರ್ಭದಲ್ಲಿ ಬಹಳ ಕರೆಕ್ಟ್ ಆಗಿ ಹೇಳ್ತೀವಿ. ಯಾಕಂದ್ರೆ ನಾವು ಬರೆದಿರ್ತೀವಿ ಮತ್ತೆ ಆ ಶಬ್ದಗಳನ್ನ ಅರ್ಥ ಮಾಡ್ಕೊಂಡಿರ್ತೀವಿ, ಪ್ರತಿಯೊಂದು ಕೂಡ ನಮ್ಗೆ ಮೀನಿಂಗ್ ಗೊತ್ತಿರುತ್ತೆ. ಅವಾಗ ಇನ್ನೊಬ್ಬರ ಜೊತೆ ನಾವು ವ್ಯವಹಾರ ಮಾಡುವಾಗ ಬಹಳ ಕರೆಕ್ಟ್ ಆಗಿ ವ್ಯವಹಾರ ಮಾಡ್ತೀವಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಇದ್ರ ಜೊತೆಗೇನೆ ನಿರಂತರವಾಗಿ ಪ್ರಯತ್ನ ಮಾಡೋದ್ರಿಂದ, ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಆಗುತ್ತಿರುವಂತಹ ಇನ್ನೂ ಲಾಭಗಳು ಬಹಳ ಅದಾವ. ಓಕೆನಾ? ಇನ್ನೂ ಬಹಳ ಅಂದ್ರೆ ಏನು, ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ಗೆ ಒಂದು ಪಾಂಡಿತ್ಯ ಅಂತ ಸಿಗತ್ತೆ, ಸಬ್ಜೆಕ್ಟ್ ಕಮಾಂಡಿಂಗ್ ಸಿಗತ್ತೆ. ನೀವು ಏನಾದರೂ ಟೀಚಿಂಗ್ ಫೀಲ್ಡ್ ಬರೋರೇ ಆಗಿದ್ರೆ ಇನ್ಮೇಲೆ ಫ್ಯೂಚರ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗೊತ್ತಿರಲಿ, ಆಕ್ಚುಲಿ ಫ್ಯೂಚರ್ ಅಲ್ಲಿ ಬಹಳ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಬರ್ತಾರೆ. ಓಕೆನಾ? ನೀವು ಬಹಳ ಅಪ್ಡೇಟ್ ಕೂಡ ಆಗ್ಬೇಕಾಗತ್ತ. ಓನ್ಲಿ ನಾವು ಇಲ್ಲಪ್ಪ ಸಾಕ ಓನ್ಲಿ ಕೆಸೆಟ್ ನೆಟ್ ಪಾಸ್ ಆದಿವಿ ಅಥವಾ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆದಿವಿ ಅಥವಾ PU ಲೆಕ್ಚರ್ ಆದಿವಿ, ಹಿಂಗೆ ಏನೋ ಒಂದು ಪ್ಲಾನ್ ಇದ್ರೆ ಸೊ ವಿದ್ಯಾರ್ಥಿಗಳನ್ನ ಹ್ಯಾಂಡಲ್ ಮಾಡೋದು ಬಹಳ ಕಠಿಣ ಇದೆ. ಸೊ ಮೋರ್ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಬರ್ತಾರೆ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಕಲ್ತಿರುವಂತವ್ರು ಬರ್ತಾರೆ. ಸೊ ಅದಕ್ಕೆ ನಾವು ಅಪ್ಡೇಟ್ ಆಗಬೇಕಾಗತ್ತೆ. ಅದಾಗಬೇಕಾದ್ರೆ ನಾವು ನಿರಂತರವಾಗಿ ಪ್ರಯತ್ನ ಮಾಡುವಂತಹ ಮನೋವೃತ್ತಿಯನ್ನು ಬೆಳೆಸ್ಕೊಂಡಿರ್ಬೇಕು. ಇವನ್ ಅಪಾಯಿಂಟ್ಮೆಂಟ್ ಆದ್ರೂ ಕೂಡ ನಾವು ಓದೋದನ್ನ ಯಾವಾಗಲೂ ಕೂಡ ಸ್ಟಾಪ್ ಮಾಡಬಾರದು ಅನ್ನೋದೇ ಇದರ ಉದ್ದೇಶ. ನೀವು ಬಿಫೋರ್ ಎಕ್ಸಾಮ್ ಸಲುವಾಗಿ ಏನು ಓದ್ತಿರ್ತಿರಲ್ಲ, ಒಂದು ಹ್ಯಾಬಿಟ್ ಅಂತ ಬೆಳೆಸ್ಕೊಳ್ಬೇಕು ನೀವು. ಆಕ್ಚುಲಿ ಲೈಫಲ್ಲಿ ನಾವು ಬಹಳ ಸಲ ಮಾಡೋ ತಪ್ಪೇನು ಅಂದ್ರೆ ನಮಗೇನೋ ಒಂದು ಅವಶ್ಯಕತೆ ಬಿದ್ದಾಗಟ್ಟ ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ. ಹಂಗಿರಬಾರದು. ಅದು ಒಂದು ನಮ್ಮ ಲೈಫಲ್ಲಿ ಅವಶ್ಯಕತೆ ಇದೆ ಅಂದಮೇಲೆ ಅದ್ರ ಬಗ್ಗೆ ಯಾವಾಗಲೂ ಕೂಡ ಒಂದು ಅಟ್ಲೀಸ್ಟ್ ಅದಕ್ಕೆ ಎಷ್ಟು ಸಮಯ ಬೇಕಲ್ಲ, ಒಂದು 5 ನಿಮಿಷ ಆದ್ರೂ ಅದ್ರ ಬಗ್ಗೆ ವಿಚಾರ ಮಾಡುವಂತಹ ಡೈಲಿ ದಿನಾಲೂ ಆಟ ವಿಚಾರ ಮಾಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇದು ಬೆಸ್ಟ್ ವೇನು ಕೂಡ ಹೌದು. ಈಗ ನೋಡಿ, ಎಕನಾಮಿಕ್ಸ್ ಅಂತ ನಾವು ಈ ಕೆಸೆಟ್ ನೆಟ್ಟಿಗೆ ಅಂತ ಹೇಳಕತ್ತೀವಿ. ಸೊ ಇದಕ್ಕೆ ಹೆಂಗ್ ತಯಾರಾಗಬೇಕು, ನಾವೀಗ ದಿನಾಲು ಅಟ್ಲೀಸ್ಟ್ 1 ತಾಸಾದ್ರೂ ನೀವು ಎಂತ ಕಂಡೀಷನ್ ಇದ್ರೂ ಕೂಡ 1 ಗಂಟೆ ಆದ್ರೂ ಎಕನಾಮಿಕ್ಸ್ ಇರುವಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಓದಬೇಕು ಅಂತ ಹಾಕೊಂಡ್ಬಿಟ್ರೆ ಸಾಕು. ನೀವು ಒಂದು ವರ್ಷದಲ್ಲಿ ಎಷ್ಟು 365 ಕಾನ್ಸೆಪ್ಟ್ ಗಳನ್ನೇ ಕ್ಲಿಯರ್ ಮಾಡಿಬಿಡ್ತೀರಿ. ಅರ್ಥ ಆಯ್ತಾ? ಸೊ ಹೀಗೆ ನಾವು ಅದೊಂದು ಮಾಡಂಗಿಲ್ಲ. ಬಹಳ ಜನ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಬುಕ್ಸ್ ಗಳನ್ನ ತೆಗೆದುಕೊಂಡು ಓದೋದು.
ಇಲ್ಲ ರೀ, ಡೈಲಿ 24 ತಾಸು ಇದೆ ಅಂದ್ಮೇಲೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ತಾಸು ಅನ್ನೋದನ್ನ ನಾವು ಅಭ್ಯಾಸಕ್ಕಾಗಿ ಬಿಟ್ಟು ಉಳಿಕಿದ 23 ತಾಸುಗಳನ್ನ ನೀವು ಬೇರೆ ಬೇರೆ ಯೂಸ್ ಮಾಡಲ್ಲ, ಏನು ತೊಂದರೆ ಇಲ್ಲ. ಇವನ್ ನೀವು ಅಪಾಯಿಂಟ್ಮೆಂಟ್ ಆದ್ಮೇಲೂ ಕೂಡ, ಅಥವಾ ಅಪಾಯಿಂಟ್ಮೆಂಟ್ ಇನ್ನೂ ಆಗಿಲ್ಲ, ಇನ್ನೂ ಸ್ಟಡಿ ಮಾಡಾಕತ್ತೀರ ಅಂದ್ರೂ ಕೂಡ, ಅಥವಾ ಇನ್ನು ಯಾವುದೇ ಜಾಬ್ ಮಾಡಾಕತ್ತೀರ ಅಂತಂದ್ರೂ ಕೂಡ ಇದನ್ನ ಮಾಡಬಹುದಲ್ಲ. ಇಷ್ಟು ಮಾಡಿದ್ರೆ ನಿಮ್ಗೆ ಸಬ್ಜೆಕ್ಟ್ ಏನಾಗ್ತದೆ, ಡೈಲಿ ಅಪ್ಡೇಟ್ ಆಗ್ತಾನೆ ಹೋಗುತ್ತೆ. ಸೊ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡೋದಿಲ್ಲ ಬಹಳ ಜನ. ಡೈರೆಕ್ಟ್ ಆಗಿ ಎಕ್ಸಾಮ್ಗೆ ಬಂದ್ಬಿಡ್ತಾರೆ, ಎಕ್ಸಾಮ್ ಅಲ್ಲೇ ಓದಬೇಕು ಅಂತೇಳಿ ಬಂದ್ಬಿಡ್ತಾರೆ. ಇದು ಬಹಳ ಜನರಿಗೆ ಇದು ಸಮಸ್ಯೆ ಕೂಡ ಆಗತ್ತೆ. ಸೊ ಹೀಗೆ ಹೇಳ್ತಾ ಹೋದ್ರೆ ಪ್ರಾಕ್ಟೀಸ್ ಇಂದ ಆಗುವಂತಹ ಲಾಭಗಳು ಬಹಳ ಅದಾವ. ನಿರಂತರವಾಗಿ ಪ್ರಯತ್ನವನ್ನು ಮಾಡೋದ್ರಿಂದ ಆಗುವಂತಹ ಲಾಭಗಳು ಬಹಳ ಅದಾವ. ಸೊ ಅದನ್ನ ಯಾರು ಮಾಡ್ತಾರೆ ಅವರಿಗೆ 100% ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ಇಲ್ಲಿ ನೋಡಿ, ಗೌರ್ಮೆಂಟ್ ಜಾಬ್ ಸಿಕ್ಕರೆ ಅಷ್ಟೇ ಸಕ್ಸಸ್ ಅಲ್ಲ, ಇದನ್ನ ತಿಳ್ಕೊಂಡ್ಬಿಡಿ. ನೀವು ಪ್ರೈವೇಟ್ ಅಲ್ಲಿ ಕೂಡ ಲೈಫ್ ಅನ್ನು ಬಹಳ ಚೆನ್ನಾಗಿ ಕಟ್ಕೊಳ್ಬಹುದು. ನಿಮಗೆ ಒಂದು ಫ್ರೀಡಮ್ ಅಂತ ಇರುತ್ತೆ ಪ್ರೈವೇಟ್ ಅಲ್ಲಿ. ಫ್ರೀಡಮ್ ಅಂದ್ರೆ ಅದು ಹೇಗಿರುತ್ತೆ, ಡಿಪೆಂಡಿಂಗ್ ಆನ್ ಯುವರ್ ಜಾಬ್ ಅಂಡ್ ಅಲ್ಲಿ ಇರುವಂತ ಎನ್ವೈರನ್ಮೆಂಟ್ ಹೆಂಗಿರುತ್ತೆ ಅದು ಎಲ್ಲ ಮ್ಯಾಟರ್ ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಮಾಡ್ಬೇಕಾಯ್ತಂದ್ರೆ ಗೌರ್ಮೆಂಟ್ ಜಾಬ್ಗೆ ನಾವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಅದು ಕೂಡ ಒಂದು ನಮ್ಮ ಲೈಫ್ ಸೆಕ್ಯೂರಿನ ಕೊಡುವಂಥದ್ದು. ಹೀಗೆ ಹಲವಾರು ಕಾರಣಗಳದಾವ, ಅದು ಓಕೆ ಸಿಗುತ್ತೆ. ಸೊ ಅದಕ್ಕೆ ಪ್ರಯತ್ನ ಮಾಡೋದು. ಲಿಮಿಟ್ ಮುಗೀತು, ನಾವು ಇನ್ನೊಂದಕ್ಕೂ ಕೂಡ ಲೈಫ್ ಲೀಡ್ ಮಾಡಲೇಬೇಕಾದ ಕಾರಣದಿಂದ ನಮ್ಮ ಹತ್ರ ಒಂದು ನಾಲೆಜ್ ಮತ್ತು ಅಥವಾ ಹೆಚ್ಚು ಮಾಹಿತಿ ಇರಬೇಕಾಗತ್ತೆ ಜಗತ್ತಿನ ಬಗ್ಗೆ, ನಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ಅಥವಾ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ, ಅಥವಾ ಶಿಕ್ಷಣ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಮಾಹಿತಿ ಇತ್ತಂದ್ರೆ ನಾವು ಬೇಗನೆ ಎಲ್ಲಾದ್ರೂ ಒಂದು ಕಡೆ ಸೆಟ್ಲ್ ಆಗಿಬಿಡ್ತೀವಿ. ನಾವು ಓದೋದೇ ಇಲ್ಲ, ಪ್ರಾಕ್ಟೀಸ್ ಮಾಡೋದಿಲ್ಲ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಂಗಿಲ್ಲ. ಸೊ ಓನ್ಲಿ ಏನಪ್ಪ ಅಂದ್ರೆ ಎಕ್ಸಾಮ್ ಪರ್ಪಸ್ ಮಾತ್ರ ಓದ್ತೀವಿ. ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕಾಗಿತ್ತು, ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ನೀವು ತೆಗೆದುಕೊಂಡಂತ ಅಂಕಗಳು ಬಹಳ ಇಂಪಾರ್ಟೆಂಟ್ ಅಲ್ಲ. ಅದು ಓನ್ಲಿ ಎಲಿಜಿಬಿಲಿಟಿ ಸಲುವಾಗಿ ಮಾತ್ರ ಇರುತ್ತೆ. ಇದು ಪ್ರತಿಯೊಬ್ಬರು ಕೂಡ ನೆನಪಿಟ್ಟುಕೊಳ್ಳಬೇಕಾಗಿರುವಂತಹ ವಿಚಾರ. ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ನೀವು ಎಷ್ಟೇ ಅಂಕ ತೆಗೆದುಕೊಂಡ್ರು ಕೂಡ ಅದನ್ನ ನಾವು ಅಪಾಯಿಂಟ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡಂಗಿಲ್ಲ, ಎಲಿಜಿಬಿಲಿಟಿನ ಕನ್ಸಿಡರ್ ಮಾಡ್ತಾರೆ. ಹಾಗಿದ್ಮೇಲೆ ನೀವು ಅನ್ಕೊಂಡಿರ್ಬೋದು, ಇಲ್ಲ ನಾನು ಕೆಸೆಟ್ ಕ್ಲಿಯರ್ ಆಗಿದೆ ಹಾಗಾಗಿ ನಾನು ಟ್ಯಾಲೆಂಟ್ ಇದ್ದೀನಿ ಅಂತ ಅನ್ಕೊಂಡಿರ್ಬೋದು. ನೋ, ಹೇಳಿದ್ನಲ್ಲ, ಅಲ್ಲಿ ಕೆಲವೊಂದು ಕಾರಣಗಳಿಂದ ನೀವು ಪಾಸ್ ಆಗಿರ್ತೀರಿ. ಅದೆಲ್ಲ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಬಹಳ ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳಿದನು, ಬೇಕಾದ್ರೆ ನೀವು ಅದನ್ನ ಚೆಕ್ ಮಾಡಬಹುದು. ಅಲ್ಲಿ ನಿಮಗೆ ಮ್ಯಾಟರ್ ಆಗೋದು ನೆಕ್ಸ್ಟ್ CET ಅಲ್ಲಿ ಏನ್ ಮಾರ್ಕ್ಸ್ ತೆಗೆದುಕೊಳ್ತಿರಲ್ಲ ನಮ್ಮ ಸಬ್ಜೆಕ್ಟ್ ಅಲ್ಲಿ, ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದನ್ನ ಬಹಳ ಸಲ ಹೇಳಿದನು. ಸೊ ಇದನ್ನ ನೀವು ಸ್ವಲ್ಪ ಗಮನಿಸಬೇಕು. ಪಾಸ್ ಆಗ್ಲಿಕ್ಕೆ ಏನ್ ಬೇಕಲ್ಲ ಅದನ್ನ ಪ್ರಯತ್ನ ಮಾಡಿ, ಆದ್ರೆ ಹೆಚ್ಚು ಇಂಪಾರ್ಟೆನ್ಸ್ ಇದಕ್ಕೆ ಕೊಡ್ರಿ. ನಿಮ್ಮ ನಾಲೆಜ್ ಹೆಚ್ಚಾಗ್ಲಿಕ್ಕೆ ಡೆಪ್ತ್ ಆಗಿ ಓದುವಂತಹ ಒಂದು ಪ್ರಯತ್ನ ಇರಲಿ. ಅದು ನಮ್ಮ ಸಬ್ಜೆಕ್ಟ್ ಚೆನ್ನಾಗಿ ಓದ್ಬೇಕು. ಫಸ್ಟ್ ಪೇಪರ್ ಓದ್ರಿ, ನೋ ಪ್ರಾಬ್ಲಮ್. ಆದ್ರೆ ಸೆಕೆಂಡ್ ಪೇಪರ್ನ ಚೆನ್ನಾಗಿ ಓದ್ರಿ. ಇದು ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಮ ಲೈಫ್ ಕಟ್ಕೊಳ್ಳಿಕ್ಕೆ, ನಿಮ್ದು ಇದೇ ಫೀಲ್ಡ್ ಅಲ್ಲಿ ನೀವು ಲೈಫ್ ಅನ್ನ ಲೀಡ್ ಕಟ್ಟೋರು ಇದ್ರೆ, ಇದೇ ಲೈಫ್ ಇದೇ ಫೀಲ್ಡ್ ಅಲ್ಲಿ ಇರೋರಿದ್ದಂತಂದ್ರೆ ನೀವು ಪ್ರಯತ್ನ ಮಾಡೋದು ಅವಶ್ಯಕತೆ ಇದೆ. ಸಬ್ಜೆಕ್ಟ್ ಅಲ್ಲಿ ಡೆಪ್ತ್ ನಾಲೆಜ್ ಇರಲಿ. ಸೊ ಅದು ಎಲ್ಲ ಇತ್ತು ಅಂದ್ರೆ ನೀವು ಲೈಫ್ ಅನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಓಕೆನಾ? ಸೊ ಇದು ಆಕ್ಚುಲಿ ಇಂಪಾರ್ಟೆಂಟ್ ಇರುವಂತದ್ದು.